ಬಳಸ್ತಾ ಇದ್ವಿ. ಆದ್ರೆ ಅದೇನಾಯ್ತು ಅಂದ್ರೆ ಅವರು ಇದನ್ನ ತುಂಬಾ ವೇಗವಾಗಿ ಗುಣಪಡಿಸಬೇಕು, ಅದ್ರ ಮೂಲಕ ಹೆಸರು ತಗೊಳ್ಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮ ಬೀರುವಂತಹ ಮೂಲಿಕೆಗಳನ್ನ ಅಥವಾ ಔಷಧಗಳನ್ನು ತರುವುದರ ಮೂಲಕವಾಗಿ ತಾವು ಜನಪ್ರಿಯಗೊಂಡ್ರು, ನಮ್ಮ ಪದ್ಧತಿಯನ್ನು ಕುಂಠಿತಗೊಳಿಸಿದ್ರು. ಸೊ ನಾವ್ ಇದ್ರ ಬಗ್ಗೆ ಅವತ್ತು ನಾವ್ ಯಾರೇನು ಯೋಚನೆ ಮಾಡ್ಲಿಲ್ಲ. ಹಿಂಗೆ ನಮ್ಮ ಮೇಲೆ ಹಲವಾರು ಸಾರಿ ಗದ ಪ್ರಹಾರಗಳು ಆದವು. ನಮ್ಮನ್ನ ಅಲ್ಲೇ ತುಳಿತಾ ಹತ್ತಿಕೊಳ್ತಾ ನಮ್ಮನ್ನ ನಶಿಸಿ ಹೋಗುವ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ತಂದು ಬಿಡ್ತು. ಅದ್ರ ಮಧ್ಯದಲ್ಲಿ ನಮ್ಮ ವೈದ್ಯರು ಹೆಂಗಾದ್ರು ಅಂತ ಕೇಳಿದ್ರೆ, ನಮ್ಮ ಒಂದಿಷ್ಟು ಧಾರ್ಮಿಕ ಪದ್ಧತಿ ಇರೋದ್ರಿಂದ ನಮ್ಮ ತಾತ ಅದನ್ನ ಔಷಧ ಕೊಡ್ಬೇಕಾದ್ರೆ ಏನೂ ತಗೊಳ್ತಿರ್ಲಿಲ್ಲ, ಅಥವಾ ಇದನ್ನ ಉಚಿತವಾಗಿ ಮಾಡ್ಕೊಂಡ್ ಬರ್ತಿದ್ದ, ಸೇವೆ ಅಂತ ಮಾಡ್ತಿದ್ನ ಅಂತ ಹೇಳಿ ನಾವು ಒಂದಿಷ್ಟು ಇವುಗಳನ್ನ ಅನಾಧಾರ ಮಾಡ್ಕೊಂಡು ಬಂದಿವಿ. ಇದನ್ನ ನಾವು ಬಿಸ್ನೆಸ್ ಅಂತ ಏನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಇದನ್ನೊಂದು ಸೇವೆ ಅಂತ ಮಾಡ್ಕೊಂಡು ಬಂದಿವಿ. ಅದರ ಪರಿಣಾಮವಾಗಿ ಕೂಡ ಇದರಿಂದ ಏನ್ ಲಾಭ ಇಲ್ಲ ಅಂತ ಹೇಳಿ ನಮ್ಮ ಮಕ್ಕಳು ಕಲೀಲಿಲ್ಲ, ನಮ್ಮ ಮೊಮ್ಮಕ್ಕಳು ಕಲೀಲಿಲ್ಲ. ಹೀಗಾಗಿ ಪರಂಪರೆ ಅತ್ಯಂತ ಮೂಲೆ ಗುಂಪಾಗಿ ಬಂತು. ಸೊ ಈ ಸಂದರ್ಭದಲ್ಲಿನೂ ನಮ್ಮ ಹಿರಿಯರೆಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ, ಕಳೆದ 30 ವರ್ಷದ ಹಿಂದೆ ಇಲ್ಲಿ ನಮ್ಮ ರೇವಣಸಿದ್ಧ ಬಸವರಾಜ ಕೊಂಚಗೇರಿಯವರ ಮಗ ಅಲ್ಲೊಬ್ರು ಚಾನುವೀರಪ್ಪನವರು, ಬಸವರಾಜಪ್ಪ ಕೊಂಚಗೇರಿಯವರು ನೇತೃತ್ವದಲ್ಲಿ ಈ ಹಿಂದೆ ನಮ್ಮ ಎಲ್ಲ ಹಿರಿಯರು, ನಾನು ಅವರ ಹೆಸರುಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ನಿಮ್ಗೆಲ್ಲ ಗೊತ್ತದ, ಬಹಳ ದೊಡ್ಡ ಸಾಧಕರೇ ಇದನ್ನ ಒಂದು ಸಂಘಟನೆಗೊಳಿಸಬೇಕು ಅಂತ ಹೇಳಿ ಆಲೋಚನೆ ಮಾಡಿ 30 ವರ್ಷದಿಂದ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ರು. ಅದರ ಪರಿಣಾಮವಾಗಿ ಸುಮಾರು ಒಂದು 15 ವರ್ಷ ನಮ್ಮ ಎಲ್ಲಾ ಕರ್ನಾಟಕದ ವೈದ್ಯರು ಒಂದು ಛತ್ರಿ ಅಡಿಯಲ್ಲಿ ಬರಬೇಕು ಅಂತ ಹೇಳಿ ಅಲ್ಲೆಲ್ಲ ಮೆಂಬರ್ಶಿಪ್ ತಗೊಂಡು ನಾವೆಲ್ಲ ವೈದ್ಯರು ಅದರ ID ಕಾರ್ಡ್ ಅನ್ನ ಹಾಕೊಂಡು ನಾವು ಇಡೀ ಕರ್ನಾಟಕವನ್ನ ಓಡಾಡಿದ್ವಿ. ಎಲ್ಲೆಲ್ಲಿ ಅವ್ರು ಕರೀತಾರ ಸಮ್ಮೇಳನಕ್ಕೆ, ಬೇರೆ ಬೇರೆ ಸಭೆಗಳಿಗೆ ಕರೆದಾಗೆಲ್ಲ ಹೋಗ್ಕೊಂತ ಬಂದ್ವಿ. ಆದ್ರೆ ಅದೇನಾಯ್ತು ಅಂತಂದ್ರೆ,